ದಂಪತಿಯ ಮೇಲೆ ಮನೆಯ ಓನರ್ ದರ್ಪ ಮೆರೆದಿರುವ ಆರೋಪ ಕೇಳಿ ಬಂದಿದೆ. ಕಾರಣ ಇಷ್ಟೇ, ಕರೆಂಟ್ ಬಿಲ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಕೊಡಲೇಬೇಕು ಪ್ರತಿ ತಿಂಗಳು ಅಂತ ದರ್ಪ ತೋರಿಸಿದ್ದಾರಂತೆ. ತಿಂಗಳಿಗೆ 21,000 ಕರೆಂಟ್ ಬಿಲ್ ಕಟ್ಟುವಂತೆ ಕಿರಿಕ್. 2,000 ಅಲ್ಲ, 21,000 ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರಂತೆ. ವಿರೋಧ ಮಾಡಿದ ಬಾಡಿಗೆದಾರನ ಮನೆಗೆ ನುಗ್ಗಿ ಧಮಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ಮನೆ ಕರೆಂಟ್ ನೀರು ಸಂಪರ್ಕ ಕಟ್, ಬಾಡಿಗೆದಾರರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದಂತೆ ಮನೆಗೆ ಬೀಗ ಹಾಕಿದ್ದಾರಂತೆ ಮಾಲೀಕ. ಮನೆ ಮಾಲೀಕರಾದ ಗೀತಾ ಮೇಲೆ ವೃದ್ಧ ದಂಪತಿ ದೂರು ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವೃದ್ಧ ದಂಪತಿಯ ಮೇಲೆ ಮನೆ ಮಾಲೀಕ ದರ್ಪ ತೋರಿರೋದು ಕಾರಣ ಇಷ್ಟೇ, ತಿಂಗಳಿಗೆ 21,000 ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಕಿರಿಕ್ ಮಾಡಿದ್ದಾರಂತೆ. ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರಂತ. ಅವ್ರ್ಯಾಕೆ ಕಟ್ಟಬೇಕು ಸ್ವಾಮಿ? ಕಟ್ಟಲ್ಲ ಅಂದಿದ್ದಕ್ಕೆ ಅವ್ರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಮನೆಗೆ ನುಗ್ಗಿದ್ರು, ಹಲ್ಲೆ ಮಾಡೋದಕ್ಕೆ ಮುಂದಾದ್ರು. ಆನಂತರ ಅವರು ಆಚೆ ಬರ್ತಿದ್ದಂತೆ ಮನೆಗೆ ಬೀಗ ಜಡಿದಿದ್ದಾರೆ. ಹಾಗಾಗಿ ಈಗ ವೃದ್ಧ ದಂಪತಿ ಬೀದಿಗೆ ಬಿದ್ದಿದ್ದಾರೆ, ಮನೆಯಲ್ಲಿ ಇರೋಕ್ಕಾಗಿದೆ. ಸದ್ಯ ವೃದ್ಧ ದಂಪತಿಯೇ ಹೋಗಿ ಮನೆ ಮಾಲೀಕರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮನೆಗೆ 5 ಲಕ್ಷ ಮುಂಗಡ ಹಣ, ತಿಂಗಳಿಗೆ 50,000 ಬಾಡಿಗೆ ಕರಾರ್ ಮಾಡಿಕೊಂಡಿದ್ದಂತೆ ದಂಪತಿ ಮೊದಲ ತಿಂಗಳ 50,000 ಬಾಡಿಗೆ ಕೊಟ್ಟಿದ್ದೇನೆ. ಮನೆಯಲ್ಲಿ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಇತ್ತು. ಈ ಸಮಸ್ಯೆ ಬಗ್ಗೆ ಮನೆ ಮಾಲೀಕರ ಹತ್ರ ಕೇಳಿದ್ರಂತೆ. ಸಮಸ್ಯೆಯನ್ನ ಸರಿ ಮಾಡಿಸುವಂತೆ ಮಾಲೀಕರ ಬಳಿ ಮನವಿ ಮಾಡ್ಕೊಂಡ್ರಂತೆ. ಹಾಗಾಗಿ ಸರಿ ಮಾಡಬೇಕು ಅಂದ್ರೆ 21,000 ಕೊಡಬೇಕು ಅಂತ ವೃದ್ಧ ದಂಪತಿಗೆ ಧಮಕಿ ಹಾಕಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಇವರು ವಾಸವಾಗಿರೋದು ಮನೆಯಲ್ಲಿ, ಬಟ್ ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಅನ್ನ ಇವ್ರು ಯಾಕೆ ಕಟ್ಟಬೇಕು? ಮನೆ ಓನರ್ನ ದರ್ಪ ಏನು? ದೂರಿನಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಆಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಅದು 4 ಅಂತಸ್ತಿನ ಬಿಲ್ಡಿಂಗ್ ಆಗಿರುತ್ತೆ. ಬಿಲ್ಡಿಂಗ್ ನ 4ನೇ ಫ್ಲೋರ್ ನಲ್ಲಿ ಈ ದಂಪತಿ ವಾಸ ಇರ್ತಾರೆ. ಕಳೆದ ವರ್ಷ ಅಂದ್ರೆ 2023ರಲ್ಲಿ ಆ ಮನೆಗೆ ಅಗ್ರಿಮೆಂಟ್ ಪ್ರಕಾರ 50,000 ಅಡ್ವಾನ್ಸ್ ಕೊಟ್ಟು 5 ಲಕ್ಷ ಅಡ್ವಾನ್ಸ್ ಕೊಟ್ಟು ತಿಂಗಳಿಗೆ 50,000 ಬಾಡಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಅವನ ಮನೆಯಲ್ಲಿ ಇರ್ತಾರೆ. ಇಲ್ಲಿವರೆಗೂ ಕೂಡ ನಾರ್ಮಲ್ ಆಗಿ ಪ್ರತಿ ತಿಂಗಳು ಕೂಡ ಬಾಡಿಗೆನ ಕಟ್ಕೊಂಡು ಬಂದಿರ್ತಾರೆ. ಆದ್ರೆ ಕಳೆದ 1 ತಿಂಗಳಲ್ಲೂ ಕೂಡ ಒಂದಷ್ಟು ಬಾಡಿಗೆ ಮನೆ ಓನರ್ ಗೀತಾ ಆಗಿರ್ಬೋದು ಮತ್ತೆ ಬಾಡಿಗೆದಾರರಾಗಿರುವಂತಹ ಪುಷ್ಪ ದಂಪತಿ ಅವರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗ್ತಿರುತ್ತೆ. ಯಾಕೆ ಅಂತಂದ್ರೆ ಆ ಒಂದು 4th ಫ್ಲೋರ್ ಬಿಲ್ಡಿಂಗ್ ನಲ್ಲಿ ಇವರು ವಾಸವಿದ್ರು ಕೂಡ ಫಸ್ಟ್ ಮತ್ತೆ 2nd ಫ್ಲೋರ್ ಬಿಲ್ಡಿಂಗ್ ಇದೆ. ಈ ಎರಡು ಫ್ಲೋರ್ಗಳು ಕಮರ್ಷಿಯಲ್ ಆಗಿರುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಾಡಿಗೆ ಆಗಿರ್ಬೋದು, ಅಲ್ಲಿ ಕರೆಂಟ್ ಬಿಲ್ ಅನ್ನ ಫಸ್ಟ್ ಮತ್ತೆ 2nd ಫ್ಲೋರ್ ಅವರಿಂದ ಬಾಡಿಗೆ ಮನೆ ಓನರ್ ಪಡಿತಿರ್ತಾರೆ. ಆದ್ರೆ ಕಳೆದ 1 ತಿಂಗಳಿಂದಲೂ ಕೂಡ 4th ಫ್ಲೋರ್ ನಲ್ಲಿರುವಂತಹ ಪುಷ್ಪ ದಂಪತಿಯ ಮನೆಗೆ ಒಂದಷ್ಟು ವ್ಯವಸ್ಥೆಗಳು ಆಗ್ತಿರ್ಲಿಲ್ಲ. ಅಂದ್ರೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ನೀರಿನ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ಇದ್ರ ಬಗ್ಗೆ ಅಂದ್ರೆ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಹೋಗಿರೋದಿಲ್ಲ ಮನೆ ಓನರ್. ಹೀಗಾಗಿ ಆ ಒಂದು ಕಳೆದ ತಿಂಗಳದ ಬಾಡಿಗೆಯನ್ನ ಕಟ್ಟಿರೋದಿಲ್ಲ. ಆ ಒಂದು ಬಾಡಿಗೆಯನ್ನ ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಳಗಡೆ ಇರುವಂತ ವ್ಯವಸ್ಥೆಯನ್ನ ಸರಿಪಡಿಸಿಲ್ಲ. ಅಂದ್ರೆ ವಿದ್ಯುತ್ ಸಮಸ್ಯೆ ಆಗಿತ್ತು, ಅದನ್ನ ಸರಿಪಡಿಸಿಲ್ಲ. ನೀರಿನ ಸಮಸ್ಯೆ ಆಗಿತ್ತು, ಅದನ್ನ ಸರಿಪಡಿಸಿಲ್ಲ. ಅದನ್ನ ಸರಿಪಡಿಸಿದ್ರೆ ನಾವು ಬಾಡಿಗೆ ಕೊಡ್ತೇವೆ ಅಂತ ಹೇಳಿ ಪುಷ್ಪ ದಂಪತಿ ಮನೆ ಓನರ್ ಗೀತಾ ಅವರಿಗೆ ಹೇಳಿರ್ತಾರೆ. ಆದ್ರೂ ಕೂಡ ಇಬ್ಬರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗಿರುತ್ತೆ. 4ನೇ ತಾರೀಕು, ಕಳೆದ 4ನೇ ತಾರೀಕು ವೃದ್ಧ ದಂಪತಿ ಹೊರಗಡೆ ಅಂತೇಳಿ ಅಂಗಡಿಗೆ ಅಂತೇಳಿ ಹೋಗಿರ್ತಾರೆ. ಬರೋಷ್ಟರಲ್ಲಿ ಮನೆಯನ್ನ ಲಾಕ್ ಮಾಡ್ಬಿಟ್ಟು ಅವರನ್ನ ಕೀಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಗೀತಾ ಮಾಡಿರ್ತಾರೆ. ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರಿಂದ ಅಂದ್ರೆ ಗೀತಾ ಮನೆ ಓನರ್ ಇರ್ತಾರೆ, ಆಕೆ ತನ್ನ ಕಡೆಯವರಿಂದ ಧಮಕಿ ಹಾಕಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಘಟನೆ ಸಂಬಂಧ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಈಗಾಗಲೇ ಪುಷ್ಪ ದಂಪತಿ ದೂರು ನೀಡುವಂತ ಕೆಲಸನ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು 4 ದಿನ ಆದ್ರೂ ಕೂಡ ಇನ್ನೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸರು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವೃದ್ಧ ದಂಪತಿಯ ಮೇಲೆ ಮನೆಯ ಓನರ್ ದರ್ಪ ಮೆರೆದಿರುವ ಆರೋಪ ಕೇಳಿ ಬಂದಿದೆ. ಕಾರಣ ಇಷ್ಟೇ, ಕರೆಂಟ್ ಬಿಲ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಕೊಡಲೇಬೇಕು ಪ್ರತಿ ತಿಂಗಳು ಅಂತ ದರ್ಪ ತೋರಿಸಿದ್ದಾರಂತೆ. ತಿಂಗಳಿಗೆ 21,000 ಕರೆಂಟ್ ಬಿಲ್ ಕಟ್ಟುವಂತೆ ಕಿರಿಕ್. 2,000 ಅಲ್ಲ, 21,000 ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಕಟ್ಟುವಂತೆ ಪಟ್ಟು ಹಿಡಿದಿದ್ದಾರಂತೆ. ವಿರೋಧ ಮಾಡಿದ ಬಾಡಿಗೆದಾರನ ಮನೆಗೆ ನುಗ್ಗಿ ಧಮಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ.
ಮನೆ ಕರೆಂಟ್ ನೀರು ಸಂಪರ್ಕ ಕಟ್, ಬಾಡಿಗೆದಾರರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದಂತೆ ಮನೆಗೆ ಬೀಗ ಹಾಕಿದ್ದಾರಂತೆ ಮಾಲೀಕ. ಮನೆ ಮಾಲೀಕರಾದ ಗೀತಾ ಮೇಲೆ ವೃದ್ಧ ದಂಪತಿ ದೂರು ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವೃದ್ಧ ದಂಪತಿಯ ಮೇಲೆ ಮನೆ ಮಾಲೀಕ ದರ್ಪ ತೋರಿರೋದು ಕಾರಣ ಇಷ್ಟೇ. ತಿಂಗಳಿಗೆ 21,000 ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಕಿರಿಕ್ ಮಾಡಿದ್ದಾರಂತೆ. ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರಂತ. ಅವ್ರ್ಯಾಕೆ ಕಟ್ಟಬೇಕು ಸ್ವಾಮಿ? ಕಟ್ಟಲ್ಲ ಅಂದಿದ್ದಕ್ಕೆ ಅವ್ರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಮನೆಗೆ ನುಗ್ಗಿದ್ರು, ಹಲ್ಲೆ ಮಾಡೋದಕ್ಕೆ ಮುಂದಾದ್ರು. ಆನಂತರ ಅವರು ಆಚೆ ಬರ್ತಿದ್ದಂತೆ ಮನೆಗೆ ಬೀಗ ಜಡಿದಿದ್ದಾರೆ. ಹಾಗಾಗಿ ಈಗ ವೃದ್ಧ ದಂಪತಿ ಬೀದಿಗೆ ಬಿದ್ದಿದ್ದಾರೆ. ಮನೆಯಲ್ಲಿ ಇರೋಕ್ಕಾಗಿದೆ. ಸದ್ಯ ವೃದ್ಧ ದಂಪತಿಯೇ ಹೋಗಿ ಮನೆ ಮಾಲೀಕರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮನೆಗೆ 5 ಲಕ್ಷ ಮುಂಗಡ ಹಣ, ತಿಂಗಳಿಗೆ 50,000 ಬಾಡಿಗೆ ಕರಾರ್ ಮಾಡಿಕೊಂಡಿದ್ದಂತೆ ದಂಪತಿ. ಮೊದಲ ತಿಂಗಳ 50,000 ಬಾಡಿಗೆ ಕೊಟ್ಟಿದ್ದೇನೆ. ಮನೆಯಲ್ಲಿ ನೀರಿನ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಇತ್ತು. ಈ ಸಮಸ್ಯೆ ಬಗ್ಗೆ ಮನೆ ಮಾಲೀಕರ ಹತ್ರ ಕೇಳಿದ್ರಂತೆ. ಸಮಸ್ಯೆಯನ್ನು ಸರಿ ಮಾಡಿಸುವಂತೆ ಮಾಲೀಕರ ಬಳಿ ಮನವಿ ಮಾಡಿಕೊಂಡ್ರಂತೆ. ಹಾಗಾಗಿ ಸರಿ ಮಾಡಬೇಕು ಅಂದ್ರೆ 21,000 ಕೊಡಬೇಕು ಅಂತ ವೃದ್ಧ ದಂಪತಿಗೆ ಧಮಕಿ ಹಾಕಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಇವರು ವಾಸವಾಗಿರೋದು ಮನೆಯಲ್ಲಿ, ಬಟ್ ಕಮರ್ಷಿಯಲ್ ಬಿಲ್ಡಿಂಗ್ ಕರೆಂಟ್ ಬಿಲ್ ಅನ್ನ ಇವ್ರು ಯಾಕೆ ಕಟ್ಟಬೇಕು? ಮನೆ ಓನರ್ನ ದರ್ಪ ಏನು? ದೂರಿನಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಆಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಅದು 4 ಅಂತಸ್ತಿನ ಬಿಲ್ಡಿಂಗ್ ಆಗಿರುತ್ತೆ. ಬಿಲ್ಡಿಂಗ್ ನ 4ನೇ ಫ್ಲೋರ್ ನಲ್ಲಿ ಈ ದಂಪತಿ ವಾಸ ಇರ್ತಾರೆ. ಕಳೆದ ವರ್ಷ ಅಂದ್ರೆ 2023ರಲ್ಲಿ ಆ ಮನೆಗೆ ಅಗ್ರಿಮೆಂಟ್ ಪ್ರಕಾರ 50,000 ಅಡ್ವಾನ್ಸ್ ಕೊಟ್ಟು 5 ಲಕ್ಷ ಅಡ್ವಾನ್ಸ್ ಕೊಟ್ಟು ತಿಂಗಳಿಗೆ 50,000 ಬಾಡಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಅವನ ಮನೆಯಲ್ಲಿ ಇರ್ತಾರೆ. ಇಲ್ಲಿವರೆಗೂ ಕೂಡ ನಾರ್ಮಲ್ ಆಗಿ ಪ್ರತಿ ತಿಂಗಳು ಕೂಡ ಬಾಡಿಗೆನ ಕಟ್ಕೊಂಡು ಬಂದಿರ್ತಾರೆ. ಆದ್ರೆ ಕಳೆದ 1 ತಿಂಗಳಲ್ಲೂ ಕೂಡ ಒಂದಷ್ಟು ಬಾಡಿಗೆ ಮನೆ ಓನರ್ ಗೀತಾ ಆಗಿರ್ಬೋದು ಮತ್ತೆ ಬಾಡಿಗೆದಾರರಾಗಿರುವಂತಹ ಪುಷ್ಪ ದಂಪತಿ ಅವರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗ್ತಿರುತ್ತೆ. ಯಾಕೆ ಅಂತಂದ್ರೆ ಆ ಒಂದು 4th ಫ್ಲೋರ್ ಬಿಲ್ಡಿಂಗ್ ನಲ್ಲಿ ಇವರು ವಾಸವಿದ್ರು ಕೂಡ ಫಸ್ಟ್ ಮತ್ತೆ 2nd ಫ್ಲೋರ್ ಬಿಲ್ಡಿಂಗ್ ಇದೆ. ಈ ಎರಡು ಫ್ಲೋರ್ಗಳು ಕಮರ್ಷಿಯಲ್ ಆಗಿರುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಾಡಿಗೆ ಆಗಿರ್ಬೋದು, ಅಲ್ಲಿ ಕರೆಂಟ್ ಬಿಲ್ ಅನ್ನ ಫಸ್ಟ್ ಮತ್ತೆ 2nd ಫ್ಲೋರ್ ಅವರಿಂದ ಬಾಡಿಗೆ ಮನೆ ಓನರ್ ಪಡಿತಿರ್ತಾರೆ. ಆದ್ರೆ ಕಳೆದ 1 ತಿಂಗಳಿಂದಲೂ ಕೂಡ 4th ಫ್ಲೋರ್ ನಲ್ಲಿರುವಂತಹ ಪುಷ್ಪ ದಂಪತಿಯ ಮನೆಗೆ ಒಂದಷ್ಟು ವ್ಯವಸ್ಥೆಗಳು ಆಗ್ತಿರ್ಲಿಲ್ಲ. ಅಂದ್ರೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ನೀರಿನ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ಇದ್ರ ಬಗ್ಗೆ ಅಂದ್ರೆ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಹೋಗಿರೋದಿಲ್ಲ ಮನೆ ಓನರ್. ಹೀಗಾಗಿ ಆ ಒಂದು ಕಳೆದ ತಿಂಗಳದ ಬಾಡಿಗೆಯನ್ನ ಕಟ್ಟಿರೋದಿಲ್ಲ. ಆ ಒಂದು ಬಾಡಿಗೆಯನ್ನ ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಳಗಡೆ ಇರುವಂತ ವ್ಯವಸ್ಥೆಯನ್ನ ಸರಿಪಡಿಸಿಲ್ಲ. ಅಂದ್ರೆ ವಿದ್ಯುತ್ ಸಮಸ್ಯೆ ಆಗಿತ್ತು, ಅದನ್ನ ಸರಿಪಡಿಸಿಲ್ಲ. ನೀರಿನ ಸಮಸ್ಯೆ ಆಗಿತ್ತು, ಅದನ್ನ ಸರಿಪಡಿಸಿಲ್ಲ. ಅದನ್ನ ಸರಿಪಡಿಸಿದ್ರೆ ನಾವು ಬಾಡಿಗೆ ಕೊಡ್ತೇವೆ ಅಂತ ಹೇಳಿ ಪುಷ್ಪ ದಂಪತಿ ಮನೆ ಓನರ್ ಗೀತಾ ಅವರಿಗೆ ಹೇಳಿರ್ತಾರೆ. ಆದ್ರೂ ಕೂಡ ಇಬ್ಬರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗಿರುತ್ತೆ. 4ನೇ ತಾರೀಕು ಕಳೆದ 4ನೇ ತಾರೀಕು ವೃದ್ಧ ದಂಪತಿ ಹೊರಗಡೆ ಅಂತೇಳಿ ಅಂಗಡಿಗೆ ಅಂತೇಳಿ ಹೋಗಿರ್ತಾರೆ. ಬರೋಷ್ಟರಲ್ಲಿ ಮನೆಯನ್ನ ಲಾಕ್ ಮಾಡ್ಬಿಟ್ಟು ಅವರನ್ನ ಕೀಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಗೀತಾ ಮಾಡಿರ್ತಾರೆ. ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರಿಂದ ಅಂದ್ರೆ ಗೀತಾ ಮನೆ ಓನರ್